Hello everyone. 47ನೇ ಪ್ರಶ್ನೆಯನ್ನು ನೋಡೋಣ. ಪಿ ಆಫ್ ಎಕ್ಸ್ ಸಮ 2x ಘಾತ 2 ಮೈನಸ್ 6x ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಇನ್ನೊಂದು ಶೂನ್ಯತೆಯ ಎರಡರಷ್ಟು ಆದಾಗ ಕೆ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಎರಡು ಶೂನ್ಯತೆಗಳು ವರ್ಗ ಬಹುಪದೋಕ್ತಿ ಆಗಿರೋದ್ರಿಂದ ಎರಡು ಶೂನ್ಯತೆಗಳಿರುತ್ತೆ. ಆದ್ರೆ ಆ ಎರಡು ಶೂನ್ಯತೆಗಳು ಹೇಗಿದೆ ಅಂದ್ರೆ, ಈಗ ಅಲ್ಫಾ ಮತ್ತೆ ಬೀಟಾ ಶೂನ್ಯತೆಗಳು ಅಂತ ತಗೊಂಡ್ರೆ, ಒಂದು ವೇಳೆ ಅಲ್ಫಾ ಅನ್ನೋದು ಯಾವುದೋ ಒಂದು ಸಂಖ್ಯೆ, ಸಾಮಾನ್ಯವಾಗಿ ನಾವು m ಅಂತ ತಗೊಂಡ್ರೆ, ಬೀಟಾ ಅದರ ಎರಡರಷ್ಟಿದೆ ಅಂದ್ರೆ 2m ಅಂತ ನಾವು ನೋಡಬಹುದು. ಸೊ ಇಲ್ಲಿ ಕೊಟ್ಟಿರುವಂತಹ ಸಮೀಕರಣ ಬಹುಪದೋಕ್ತಿಯಿಂದ, ಪಿ ಆಫ್ ಎಕ್ಸ್ ಬಹುಪದೋಕ್ತಿಯಿಂದ ನಾವು 2x ಘಾತ 2 ಮೈನಸ್ 6x ಪ್ಲಸ್ ಕೆ ಎ ಬಿ ಸಿ ಬೆಲೆಯನ್ನು ನಾವು ನೋಡಬಹುದು. ಸಿ ಬೆಲೆ ಕೆ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಫಾ ಮತ್ತೆ ಬೀಟಾಗಳ ಮೊತ್ತ ಅಂದ್ರೆ ಶೂನ್ಯತೆಗಳ ಮೊತ್ತ ಯಾವಾಗಲೂ ಬಿ ಮೈನಸ್ ಬಿ ಬೈ ಎಗೆ ಸಮವಾಗಿರುತ್ತೆ. ಸೊ ಮೈನಸ್ ಬಿ ಅಂತ ಅಂದ್ರೆ -6. ಸೊ ಮೈನಸ್ ಬಿ ಬೆಲೆ -6 ಇರೋದಕ್ಕೆ -6. ಎ ಯ ಬೆಲೆ 2. ಸೊ ಇದು 6/2 ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಆದ್ರೆ ಅಲ್ಫಾ ಅಂದ್ರೆ m. ಸೊ ಇಲ್ಲೂ ಕೂಡ ನಾವು ಅಲ್ಫಾ ಮತ್ತೆ ಬೀಟಾದ ಬೆಲೆಯನ್ನ ಅಂದ್ರೆ m ಮತ್ತೆ 2m ಅನ್ನ ನಾವಿಲ್ಲಿ ಆದೇಶಿಸಬಹುದು. ಅಲ್ಫಾ ಬದಲಿಗೆ m ಪ್ಲಸ್ 2m ಅಂದ್ರೆ 3m ಈಕ್ವಲ್ಸ್ 6/2 ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸೊ m ಬೆಲೆ 6/2. ಈ 3ಅನ್ನು ನಾವು ಈ ಕಡೆಗೆ ಕಳಿಸಿದಾಗ ಅದು ಛೇದದಲ್ಲಿ ಬರುತ್ತೆ. ಸೊ 6/6 ಅಂತ ಆಗೋದಕ್ಕೆ m ಬೆಲೆ 1. ಅಂದ್ರೆ ಆಲ್ಫಾ ಬೆಲೆ 1 ಆದ್ರೆ ಬೀಟಾ ಬೆಲೆ 2 ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ m ಬೆಲೆ 1 ಅನ್ನೋದು ನಮ್ಗೆ ಗೊತ್ತಾಯ್ತು. ಅದೇ ರೀತಿ ಆಲ್ಫಾ ಗುಣಿಸು ಬೀಟಾ ಮಾಡಿದ್ರೆ ಅದು ಆಲ್ಫಾ ಗುಣಿಸು ಬೀಟಾ ಅಂದ್ರೆ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಗುಣಿಸು ಬೀಟಾ ಅಂತ ತಗೊಂಡ್ರೆ ಅದು c/a ಸಮವಾಗಿರುತ್ತೆ. ಸೊ ಆಲ್ಫಾ ಅಂದ್ರೆ m ಗುಣಿಸು 2m ಸಮ ಸಿ ಬೆಲೆ ಕೆ ಅಂತ ಕೊಟ್ಟಿದ್ದಾರೆ. ನಮಗೆ ಬೆಲೆ ಗೊತ್ತಿಲ್ಲ, ನಾವು ಅದನ್ನ ಕಂಡುಹಿಡಿಬೇಕು. ಮತ್ತು ಎ ಬೆಲೆ 2. ಸೊ k/2 ಅಂತ ಗೊತ್ತಾಯ್ತು. m ಇಂಟು 2m 2m ವರ್ಗ ಅಂತ ಆಗತ್ತೆ ಸಮ k/2. ಆದ್ರೆ m ಬೆಲೆಯನ್ನ ನಾವಿಲ್ಲಿ ಕಂಡು ಹಿಡಿದಿದ್ದೀವಿ. m ಬೆಲೆ 1. ಸೊ 2 ಗುಣಿಸು 1ರ ವರ್ಗ ಸಮ k/2 ಅನ್ನೋದು ನಮ್ಗಿಲ್ಲಿ ಸಿಗ್ತಾ ಇದೆ. ಸೊ 2 ಸಮ k/2. ಆದ್ರಿಂದ ಇಲ್ಲಿ ಓರೆ ಗುಣಾಕಾರವನ್ನ ನಾವು ಮಾಡಿದಾಗ ಏನಾಗತ್ತೆ, ಓರೆ ಗುಣಾಕಾರವನ್ನ ಮಾಡಿದಾಗ ನಮ್ಗಿಲ್ಲಿ ಕೆ ಬೆಲೆ 2 ಗುಣಿಸು 2 ಅಂತಾಗಿ 4 ಅಂತ ನಾವು ಕೆ ಬೆಲೆಯನ್ನ ನೋಡಬಹುದು. ಸೊ ಕೆ ಸಮ 4.